ಬುದ್ಧಿ ಅಹಂಕಾರ ಜ್ಞಾತೃ ಪಂಚ ಅಂತಃಕರಣಾದಿಗಳ ಮೇಲೆ ಏನು ಪರಿಣಾಮ ಬೀರಿತನ್ನುವಂಥದ್ದು ಒಳ್ಳೆ ಲಕ್ಷ್ಯ ಕೊಟ್ಟು ಕೇಳುವಂಥ ಮಾತಾ. ಅವರಾದರೂ ಕೂಡ ಇರಾನಿ ದೇಶದ ರಾಜರು ಲಾಲ್ಯ ಮಶಾಕರು ಒಂದು ದಿವಸ ತನ್ನ ಪ್ರಜೆಗಳಿಗೆ ಹೇಳ್ತಾ ಇದ್ದಾರೆ, ಇವತ್ತು ಬೇಟೆ ಆಡೋಗೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ಬೇಕಾಗ್ಯದ ನಡ್ರಿ ಅಂದಾಗ ರಾಜ ಆಜ್ಞೆ ಪ್ರಕಾರ ಎಲ್ಲ ಮಂತ್ರಿ ಮಂಡಲ ಸಜ್ಜಾಗಿ ಬಿಡ್ತೀರಪ್ಪ. ರಥಾರೂಢರಾಗಿ ಲಾಲ್ಯ ಮಶಾಕ ರಾಜರು ಅರಣ್ಯಕ್ಕೆ ಹೋಗಿಬಿಟ್ರು. ಮರಳಿ ಬರುವುದರೊಳಗಾಗಿ ಅವರ ದರ್ಬಾರದಲ್ಲಿ ಏನಾಗ್ತಾ ಇದೆ, 70-75 ವರ್ಷದ ಮುದುಕಿ ಬಾಯಾಗ ಚಿಮಣಾಚಿ ಹುಡುಕಾಡಿದ್ರು ಹಲ್ಲಿಲ್ಲ. ಅದು ಲಾಲ್ಯ ಮಶಾಕ ರಾಜರ ಆಸ್ಥಾನದೊಳಗೆ ಬದುಕ್ತಿತ್ತು ಮುದುಕಿ ಕಸ ಹೊಡೆದು. ಮುದುಕಿ ವಿಚಾರ ಮಾಡ್ತಾ ಇದೆ, ನಮ್ಮ ರಾಜರು ಮಾತ್ರ ಬೇಡಿ ಆಡೋಗೋಸ್ಕರ ಹೋಗಿದ್ದಾರ, ಅವ್ರಿಗೆ ಮರಳಿ ಬರುವುದರೊಳಗಾಗಿ ನಾನು ಕೋಣೆ ಸ್ವಚ್ಛತೆ ಮಾಡಬೇಕು ತಿಳಿದುಕೊಂಡು ಆ ಮುದುಕಿ ಕಸ ಗೂಡಿಸುತ್ತಾ ಹೋಗಿ ಲಾಲ್ಯ ಮಶಾಕ ರಾಜರು ಮನಗು ಸಿಂಹಾಸನವಾಗ ಕೈ ಇಟ್ಟ ಕ್ಷಣ ಸಾಕ್ಷಾತ್ ಕೈಲಾಸವೇ ಹಾಕಿ ಅಂಗೈ ಒಳಗೆ ಸಿಕ್ಕಷ್ಟು ಆನಂದಮಯಾಗಿ ತೋರ್ತಾ ಇದೆ ಮುದುಕಿಗೆ. ಅವಾಗ ಲಾಲ್ಯ ಮುದುಕಿ ಎತ್ತದ, ಓಹೋ ಬರೀ ಸಿಂಹಾಸನವಾಗ ಕೈ ಇಟ್ಟು ಆನಂದಮಯ ಆಗ್ತದಂದ್ರ ಇದ್ರ ಮ್ಯಾಗ ಮಲಗಿಕೊಂಡು ನೋಡಿದ್ರೆ ನಿದ್ರೆ ಎಷ್ಟು ಆನಂದಮಯ ಆಗ್ತಿರುವಾಗ ತಿಳಿದುಕೊಂಡು ಆ ಮುದುಕಿ ಕಸಗೂಡಿಸುವುದನ್ನು ಬಿಟ್ಟು ಲಾಲ್ಯ ಮಶಾಕರು ಮನಗು ಸಿಂಹಾಸನ ಮ್ಯಾಗ ಮಲ್ಕೊಂಡು ಬಿಡ್ತು. ಮುದುಕಿ ಗಾಢ ನಿದ್ರೆ ಹತ್ತಿ ಬಿಡ್ತು. ಲಾಲ್ಯ ಮಶಾಕ ರಾಜ ತನ್ನ ಮಂತ್ರಿ ಮಂಡಲವನ್ನು ತೆಗೆದುಕೊಂಡು ಮರಳಿ ಆಸ್ಥಾನಕ್ಕೆ ಬಂದು ನೋಡ್ತಾನೆ. ಕಿಡಿ ವೈರಾಗ್ಯ ತಾಳಿಬಿಟ್ಟು ಲಾಲ್ಯ ಮಶಾಕ. ಯಾಕಂದ್ರೆ ಒಂದು ದೇಶದ ರಾಜ ಅಲ್ರಿ, ಬರೀ ಇಲ್ಲಿ ಕಡೆ ಗ್ರಾಮ ಪಂಚಾಯತಿ ಒಳಗೆ ಒಂದು ಮೆಂಬರ್ ಆಗಿವಪ್ಪ, ಯಾವ ತಿಳುವಳಿಕಿಲ್ಲ ಹುಡುಗರ ಕುರ್ಚಿ ಮ್ಯಾಗ ಕೂತಾವಂದ್ರೆ ಶೆಟ್ಟಿಗೆ ಹೊಡಿತೀವಿ ಕಪಾಳಿ. 5 ವರ್ಷದಾಗ ಇಟ್ಟು ನಿಶೆ ಆಗ್ಯದ ನಮ್ಗ. ಈ ಜೋಕರ್ಗಳಿಗೆ ತೆಗೆಯೋದು ಹಾಕೋದು ಯಾರ ಕೈ ಆಗ್ಯದ, ನಿಮ್ಮ ಕೈ ಆಗ್ಯದ. ಇದ್ರು 5 ವರ್ಷನಾಗ ಇಟ್ಟು ನಿಶೆ ಆಗಿಬಿಟ್ಟದ ನೋಡ್ರಿ. ಆ ಕಡೆ ಕೆಲವೊಂದು ಬರ್ತಾವಲ್ರಿ ಸ್ಕೀಮ್ಗಳು ಇರ್ತಾವ, ಯಾರಿಗೆ ಕೊಡೋದಿಲ್ಲ ತಗೊಳ್ಳೋದಿಲ್ಲ, ಅಲ್ಲೇ ಹೆಟ್ಟಿ ಬಂದ್ ಮಾಡ್ಕೊಂಡು ಇದು ಬೇಕಾದಟ್ಟು ಮೋದಿ ಅವ ಎಲ್ಲ ಕರೆ ಏನೇನೋ ಮಾಡ್ಯಾನಪ್ಪ ಅಂದ್ರೆ ಮೊದಲೇ ಕರಾರ ಮಾಡೋದು, ನಿನಗೊಂದು ಮನೆ ಹಾಕ್ತೀನಿ, ಆ ಬಿಲ್ ಬಂದ್ಗಳಿಗೆ ನನಗೊಂದು 10,000 ಕೊಡ್ತೀಯಲ್ಲ ಅಂತೇಳಿ 40,000 ಆಗ್ಯದ್ರಿ. ಇಂಥ ಕಂಪ್ನಿಗಳೆಲ್ಲ ಏನು ಆಗು ಹೋಗುವ್ರಿ. ಅವಾಗ ಲಾಲ್ಯ ಮಶಾಕತ್ತಾನ ಎಲೆ ರಂಡಿ ಅನ್ನವು, ಇಂಥ ಅಶುದ್ಧ ನಾರಿಗೆ ನನ್ನ ಆಸ್ಥಾನದೊಳಗೆ ಇಡ್ತೀನಿ, ಇನ್ನ ನಿನಗೆ ಹೊಡೆದು ನಿಕಾಲ್ ಮಾಡ್ತೀನಿ ಅಂತ ತಿಳಿದುಕೊಂಡು ಒಂದು ಕಂಬಕ್ಕೆ ತಂದು ಆ ಮುದುಕಿಗೆ ತಂದು ಕಟ್ಟಿ ಕೈ ಒಳಗೆ ಬಾರ್ಕೊಂಡು ತಗೊಂಡು ಜಡಿಲಕ್ಕೆ ಚಾಲು ಮಾಡಿಬಿಟ್ಟ ಲಾಲ್ಯ ಮಶಾಕ. ಬಾರ್ಕೋಲು ರಂಧ್ರ ನಟ್ಟಿ ಎಲ್ಲಿ ಬೇಕಲ್ಲಿ ಧರುಣಿಗೆ ರಕ್ತ ಚೆಲ್ಲದ್ರ ಸಹಿತ ಆ ಮುದುಕಿ ದುಃಖಿಸುವುದನ್ನು ಬಿಟ್ಟು ನಗಲಿಕ್ಕೆ ಚಾಲು ಮಾಡ್ತಾ ಇದೆ ಮುದುಕಿ. ಅವಾಗ ಲಾಲ್ಯ ಮಶಾಕ ಅಂದ, ನಾನು ಇಷ್ಟೊಂದು ಪರಿ ಹೊಡೆದ್ರೆ ಈ ಮುದುಕಿ ದುಃಖಿಸುವುದನ್ನು ಬಿಟ್ಟು ನಗುವಂತ ಕಾರಣ ಏನು? ಹಿಂಗೆ ಹೊಡೆದಕ್ಕೆ ಖಲಾಸ ಮಾಡಿದ್ರೆ ಆ ವಿಷಯ ಅಲ್ಲೇ ಉಳಿತದ ಗೌಪ್ಯ ತಿಳಿದುಕೊಂಡು ಹೊಡೆದು ಬಂದು ಮಾಡಿ, ಅಮ್ಮ ನಾನು ಇಷ್ಟೊಂದು ಪರಿ ಹೊಡೆದ್ರೆ ಸಹಿತ ನೀನು ದುಃಖಿಸುವುದನ್ನು ಬಿಟ್ಟು ನಗುವಂತ ಕಾರಣ ಏನು ಅಂತ ಕೇಳ್ತಾನ ಲಾಲ್ಯ ಮಶಾಕ. ಅವಾಗ ಹೇಳ್ತದ ಮುದುಕಿ, ಪ್ರಭು ನಿನ್ನ ಸಿಂಹಾಸನ ಮ್ಯಾಗ ಮಲಗಿ ನಿದ್ರೆ ಸುಖ ಗೈಲಕ್ಕೆ ಚಾಲು ಮಾಡಿ ಒಂದು ಅರ್ಧ ಗಂಟೆ ಆಗಿರ್ಬೇಕು, ಇಷ್ಟೊಂದು ಹೊಡಿತೀನಿ ನನಗ. ನೀನು ಇಂದಿಗೆ 10-12 ವರ್ಷಗಳ ಗತಿಸಿ ಹೋದು ಈ ಸಿಂಹಾಸನ ಮ್ಯಾಗ ಕುಂದ್ರಲಿಕ್ಕತ್ತು ಮಕ್ಕಳಕತ್ತು. ನಾಳೆ ಈ ನಶ್ವರವಾದ ದೇಹ ಇಲ್ಲೇ ಬಿಟ್ಟು ಆ ಅಲ್ಲಾನ ಬಳಿ ಹೋದಾಗ ಅವ ಎಷ್ಟು ನಿನಗೆ ಹೊಡಿತಾರಂತ ನಿನಗಾಗಿ ನಗು ಬಂದದ ನನಗೆ ಹೇಳ್ತಾ ಇದೆ ಮುದುಕಿ. ಮಸ್ತಕದೊಳಗೆ ಇದ್ದಿನ ಮಳ್ಳಿ ಎಳಿತೀರಿ ಲಾಲ್ಯ ಮಶಾಕ. ಏನ್ ಮಾಡ್ತಾರ್ರಿ ಮುಂದ? ಎಲ್ಲಿವರೆಗೆ ನಾನು ನಂದು ಅಂತ ಹೇಳಿ ನೆಂಬಿಕೊಂಡಿನಲ್ಲ, ಯಾವ ರಾಜಕೀಯ ಯಾವುದು ಎಲ್ಲಿದೆ ಏನು, ನಾನು ಪೂರ್ವದಲ್ಲಿ ಎಲ್ಲಿದ್ದೆ, ನಾ ಎಲ್ಲಿಗೆ ಬಂದೀನಿ, ಮುಂದೆ ಎಲ್ಲಿ ಹೋಗ್ಬೇಕಾಗಿದೆ, ನನ್ನ ಉದ್ದೇಶ ಏನು ತಿಳಿಬೇಕಾಗಿದ್ರೆ ಅದು ಈ ಅಧಿಕಾರದೊಳಗೆ ಸಿಗೋದಿಲ್ಲ ಅಂತ ಹೇಳ್ದ. ಸಾಕು ಇವತ್ತಿಗೆ ಈ ರಾಜಕೀಯ ಸಾಕ ತಿಳಿದುಕೊಂಡು ಮಸ್ತಕ ಮೇಲೆ ಇಟ್ಟು ಕಿರೀಟವನ್ನು ತನ್ನ ಸಿಂಹಾಸನ ಮೇಲೆ ಇಟ್ಟು ಅದಕ್ಕೆ ಪುಷ್ಪಾಂಜಲಿ ಎರಿದು ಅದೇ ವೈರಾಗ್ಯದೊಳಗೆ ಕಾಲಾಗ ಹಾಕೊಳ್ಳೋದು ನೆಪ ಅಲ್ಲಿಲ್ಲ. ಲಾಲ್ಯ ಮಶಾಕ ಬರೆಗಾಲಿನಿಂದ ಬರ್ತಾನೆ ಎಲ್ಲಿ ಚಿರಾಕ ದೇರಿ ನಸರುದ್ದೀನ್ ಗುರುಗಳ ದರ್ಶನಕ್ಕೋಸ್ಕರ. ಅವ್ರಿಗೆ 56,000 ಶಿಷ್ಯರು ನಸರುದ್ದೀನ್ಗೆ. ಸಣ್ಣ ಸದ್ಗುರು ಅಲ್ಲವ, ರೊಕ್ಕ ಕೊಟ್ಟು ಹಾಡಿಕೆಯವ್ರಿಗೆ ಕರೆಸಿ ಇಂಥವು ಕೇಳೋದು ಬಿಟ್ಟು ಎಲ್ಲರೂ ತಂಬಾಕು ತಿಕ್ಕೋದು ಎಲ್ಲರೂ ಫುಜುಲು ಮಾತಾಡೋದು ಮಾಡ್ತೀರಪ್ಪ. ಅವ್ರು ಇರಲಿ ಏನು ಮಾಡೋದು, ಯಾಕಂದ್ರೆ ಬೇಕಾದ್ರೆ ಬರ್ಕೋರಿ ಸಾಕಾದ್ರೆ ಸರ್ಕೋರಿ ಅಂತ ಹೇಳ್ತಾರೆ ಜ್ಞಾನಿಗಳು. ಇಲ್ಲಿ ಖರೀದಿ ಮಾಡೋರು ಸಭಾ ಇದ್ದಲ್ಲಿ ಒಬ್ರಿಲ್ಲ ಒಬ್ರು ಪಂಡಿತರು ಇರೋವ್ರೆ. ಅವಾಗ ಬಂದಲ್ಲಿ ಲಾಲ್ಯ ಮಶಾಕಿಗೆ ನೀರು ಖಾಜಾಗ ನೀರು ಹಾಕತ್ ಹೇಳಿದ್ರಲ್ರಿ ತಂದು
ಖಾಜಾಗನ ಒಟ್ಟು ಹೊರಗೆ ಯಾಕೆ ಹಚ್ಚದ ಇವನು ರಾಜ ಅಲ್ಲ ಹೌದು ಏನೇನು ಗುರು ತಾಪತ್ರೆ ಕೊಟ್ಟ ಅವನು ತ್ಯಾತ ಗುಣ ಹೋಗಲಾಡ್ಸೋಗೋಸ್ಕರ ಅಂದ್ಗಳಿಗೆ ನಾ ರಾಜ ಇದ್ದ ಕೆಣಕುದಿತ್ತು ನಾ ರಾಜ ಇದ್ನಲ್ಲ ಹಿಂದೆ ಬಂದ್ಬಿಡ್ತಿತ್ತು ಅವನಿಗೂ ಖಾಜಾಗ ಹೌದು ಹೌದ್ರಿಪ್ಪ ಹಿಂಗಾಗಿ 36 ವರ್ಷ ಗತಿಸಲಕ್ಕೆ ಕೆಲವೊಂದೇ ದಿನಗಳು ಉಳಿದಿದ್ದು ಹೌದು ಹೌದ್ರಿಪ್ಪ ಗುರುಗಳು ನೀರು ತಂದು ಹಾಕೋ ಖಾಜಾ ಹೌದು ಆ ಹೌದಿಗೆ ತೆಳಗೊಂದು ತೂತು ಹಾಕಿದ್ರು ಖಾಜಾ ಹೊತ್ತದ್ರಾಗ ಹಾಕಮ್ಮ ತೆಳಗ 5 ಪಾಸ್ ಆಗ್ತಿತ್ತು ಹೌದು ಅನ್ನ ನೀರು ಇಲ್ಲದೆ ಹೌದು ಮರಿಗಿ 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 ಖಾಜಾ ಸಣ್ಣಾಗಿದ್ದ ಹೌದು ನಾ ಯಾವ್ರಮ್ಮ ನಾ ಎಲ್ಲಿದ್ದೀನಿ ನಾ ಎದಕ್ಕೆ ಬಂದೀನಿ ಮುಂದೆ ಎಲ್ಲಿ ಹೋಗ್ಬೇಕಾಗಿದೆ ಅನಿಸೈತೆ ಪ್ರಜ್ಞೆ ಉಳಿದಿದ್ದಿಲ್ಲ ಖಾಜಾಗ ಹೌದು ಹೌದ್ರಿಪ್ಪ ಏನಾಯ್ತ್ರಿ ಮುಂದೆ ಎಲ್ಲ ನೀರು ಹೊತ್ತು ಮೇಯೊಳಗಿನ ಚಾಟಿ ತೊಯ್ದಿತ್ತು ಅಂತ ಪರಿಸ್ಥಿತಿ ಒಳಗೆ ಬಂದು ಲಾಳ್ಳೆ ಮಶಾ ಕೇಳ್ತಾನಪ್ಪ ಗುರುಗಳೆಲ್ಲರೂ ನಾ ಉಪದೇಶ ತಕ್ಕೊಳಕ್ ಬಂದೀನಿ ಅಂದ 1 ಕೋಟಿ ಸಿಡಲು ಒಮ್ಮೆ ಬಡ್ದಂಗೆ ಆಗಿಬಿಡ್ತೀರಿ ಖಾಜಾಗ ಹೌದು ಹೌದ್ರಿಪ್ಪ ಮಳ್ಳ ಯಾವ್ರ ಹೋನಿ ಅಂದವು ನಾನು 36 ವರ್ಷ ಗತಿಸಲಿಕ್ಕೆ ಸ್ವಲ್ಪ ದಿನ ಕಂಬಿದ್ದಾವ ಆ ಉಪದೇಶ ಕರ್ಗದೋ ಏನು ಕೆಂಪಗದೋ ಏನು ಸಿಹಿಯದೋ ಕೈಯದೋ ಯಾವುದೋ ನನಗೆ ಗೊತ್ತಿಲ್ಲ ನನಗೆ ಕೇಳಿದ ಚಲೋ ಮಾಡ್ದಿ ಎಂಥ ಸುಳಿ ಮಗನಿಗೆ ಭೇಟಿ ಆಗ್ಲಕ್ಕೆ ಬಂದಿದ್ದು ಇಲ್ಲಿದೆ ತಿರುಗಿ ಹೋಗಂದ ನಾವು ಹೌದು ಹೌದ್ರಿಪ್ಪ ಮುಂದೆ ಏನ್ ಮಾಡ್ತಾರ್ರಿ ಯಾಕಂದ್ರೆ ತೀಕ್ಷ್ಣ ವೈರಾಗ್ಯ ಹಚ್ಚಿತ್ತಲ್ರಿ ಇದಕ್ಕೆ ತೀಕ್ಷ್ಣ ವೈರಾಗ್ಯ ಹೇಳ್ತಾರೆ ಯಾವುದು ಲಾಡ್ಲೆ ಮಶಾಕಂದು ಹೌದು ಅವಂದು ಸೌಮ್ಯ ತೂರ್ಯ ಯಾವುದು ಖಾಜಂದು ಹುಚ್ಚಿ ಅಂದವು ಇಟ್ಟೆಲ್ಲ ಫಾಜಲ್ ಬಡಿ ಯಾರು ಹೇಳ್ಯಾರ ಅವ್ ನಿನಗ ಆ ಭೋಸಡಿ ಮಗ ಎಲ್ಲದಾನ ಅಟ್ಟೆ ಹೇಳು ಹೌದು ಅಮ್ಮ ನನ್ನ ಸಿರಸು ಕೊಡು ಅಂದ್ರೆ ಕಟ್ಟನ ಕಡ್ದ ಅವನು ಶರಣ ಕಟ್ನ ಮಾಡೋ ಹೊತ್ನ್ಯಾಗ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಭೋಸಡಿ ಮಗ ಏನು ಕೊಡ್ತಾನಂತ ಕೇಳ್ತಾನ ಲಾಲ್ಯ ಮಶಾಕ್ ಹೌದು ಹೌದ್ರಿಪ್ಪ ಮುಂದೆ ಏನಾಯ್ತ್ರಿ ಅವಾಗ ಖಾಜಾ ಹೇಳ್ದ ನೋಡಪ್ಪ ಗುರುಗಳಿಗೆ ಪೂಜಾಕ್ ಹೋಗ್ಯಾರ ಅವ್ರ ಪೂಜೆದ ನೇಮ ಎಂಥದಿತ್ರಿ ಅಲ್ಲಿ ಒಂದು 1000 ಹಾರವುಳ್ಳ ತಲವಾರದಂಥದ್ದು ಚಕ್ರ ಐತ್ರಿ ಹೌದು ಹೌದ್ರಿಪ್ಪ ಇವ ಹೋಗಿ ಅಲ್ಲಿ ಅನುಷ್ಠಾನ ಕೂತ್ನಂದ್ರೆ ವಿದ್ವತ್ತದ ಮ್ಯಾಗ ಪಂಕ ಹೆಂಗೆ ತಿರುಗ್ತದ ಹಂಗೆ ತಿರುಗ್ತಿತ್ತದು ಹೌದು ಕರೆಂಟ್ ಮೇಲೆ ಹಾಕಿರುತ್ತೆ ಹಂಗ ತನ್ನ ಪೂಜಾ ಮುಗಿಸ್ಕೊಂಡು ಆ ಸೂಲದ ಮ್ಯಾಗ ಹಾರ್ಕೋತಿದ್ರು ಯಾರು ಸರೋದಿನ ಗುರುಗಳು ಹೌದು ಹೌದ್ರಿಪ್ಪ ಈ ದೇಹ 1000 ಹೋಳಾಗಿ ಅದ್ರೊಳಗೆ ಬೀಳ್ತಿತ್ತು ಮತ್ತೆ ಇದ್ದಂಗಾಗಿ ಕೂಡ್ಕೊಂಡು ಹೇಳ್ತಿದ್ರು ಅವ್ರು ದಿನಂಪ್ರತಿ ಪರೀಕ್ಷೆ ಇತ್ತು ಗುರುಗಳದು ಹೌದು ಹೌದ್ರಿಪ್ಪ ಅವ್ರು ಹೊರಗೆ ಬರ್ಬೇಕಾದ್ರೆ ಇನ್ನೂ 2 ತಾಸು ಬೇಕಪ್ಪ ಬೇಕಂದ್ರೆ ಇಲ್ಲೇ ನಿಂದ್ರು ಬೇಡ ಅಲ್ಲಿಗೆ ಹೋಗಂದ್ರು ಹೌದು ಅವಾಗ ಮುಂದೆ ಏನ್ ಮಾಡ್ತಾನ ಲಾಳ್ಳೆ ಮಶಾಕ ಏನ್ ಮಾಡ್ತಾರ್ರಿ ಬಂದೇನವಾದ ಹೇಳ್ತಾನ ಲಾಳ್ಳೆ ಮಶಾಕಾಗ ಹಿಂಗ ಏನಂತ ಹೇಳ್ತಾರ್ರಿ ಈಗ ಪೂಜಾಕ್ ಹೋಗ್ಯಾರ ಹೊರಗ ಬರ್ತಾರ 2 ತಾಸಿಗೆ ಕೇಳಿ ಲಾಳ್ಳೆ ಮಶಾಕ್ ಅಂತನ ನಾನೇ ಹೋಗ್ತೀನಿ ಅಲ್ಲಿಗೆ ಪೂಜಾ ಮಾಡೋದು ಬಿಟ್ಟು ಬೋಳಿ ಮಗ ಹೋಗ್ತಾನೆ ಅಲ್ಲಿಗೆ ಹಿಂದ ಮುಂದೆ ನೋಡಲಾರದೆ ಒಂದೇ ಮನಸ್ಸಿಲಿಂದ ತಾನು ಶೀಲಾ ಹೋಗಿ ನಿಂತ ಕೇಳ್ರಿ ಪೂಜದ ಕೋಳಿ ಕೇಳ್ರಿ ಅಷ್ಟರ ಒಳಗ ಗುರುವ ಹಾರಿಕೊಂಡಿದ ಸೂಲಿಗೆ ಗುರು ಹಾರ್ಯನೆಂದು ತಿಳಿದು ಲಾಲ್ಯ ಮಶಾಕನು ಹಾರಿಕೊಂಡ ಅವನ ದೇಹ ಆಗಿ ಬಿತ್ತು ಸಹಸ್ರ ಹೋಳಾಗೆ ಅಮೃತ ಕುಂಡದಿಂದ ಗುರುವರೇ ಎದ್ದು ನೋಡಿದ ತಿರುಗಿ ಆಗ ಲಾಲ್ಯ ಮಶಾಕನು ಆಗಿ ನಿಂತದ ತನ್ನಂತೆ ಆಗಿ ಶಬ್ಬಾಶ್ರೇ ಲಾಲ್ಯ ಮಶಾಕ ಸಲ್ಲಿತೋ ಈ ಕೆಲಸ ಅಲ್ಲೇ ಕೂಡಿಸಿ ಹೋದ ಮಾತ್ರ ಕೊಟ್ಟಾರವರಿಗೆ ಪೂಜಾ ಮುಗಿಸಿಕೊಂಡು ಹೋಗಿ ಬಿಟ್ರು ಅನುಗ್ರಹ ಕೋಲಿಗೆ ಅಂದ್ರ ಇವ ಮೇನ್ ಚಾಟಿ ಹಿಂಡಿ ಹೊಳೆ ಹಾಕೊಳಕತ್ತಿದ್ದ ಖಾಜಾ ಅಷ್ಟರೊಳಗೆ ಗುರುವಿನ ಮಹದ್ವಾರಕ್ಕೆ ಬಂದೇ ಬಿಟ್ಟು ಲಾಲ್ಯ ಮಶಾಕ ಉಪದೇಶ ಪಡ್ಕೊಂಡು ಕೇಳ್ತಾನೆ ಬಂದೇನವ ಯಾಕಪ್ಪ ಸಿಕ್ತನೋ ಹುಚ್ಚಿ ಅಂದವ ಏನು ಹಾಕುತ್ತೇವಿದೋ 36 ವರ್ಷ ದುಡಿಬೇಕಾದ್ರೆ ನಿನ್ನಂತ ಮಳ್ಳು ಎಲ್ಲಿರಿ ಜಗದಾಗ ನೀನೇ ಅಂದವ ಉಪದೇಶ ತಗೋಬೇಕಾದ್ರೆ ಅಟ್ಟಾಗ್ತಾಳೆ ಈಗ ತೊಗೊಂಡ್ಬಂದಿನಿ ಅಂದ ಖಾಜಾಗ ಹೆಂಗಾಯ್ತಂದ್ರೆ ಒಡಲಾಗೊಂದು ದಾಂಡಿಗೆ ಗುಂಡು ಉಳಿಸದಟ್ಟು ಪೆಟ್ಟಾಗಿಬಿಡ್ತು ಆಕಾಶ ಕಡಿದು ಕೊಳ್ಳಿಗೆ ಬಿದ್ದಂಗಾಗಿ ನನ್ನ ಜನ್ಮ ವ್ಯರ್ಥ ಐತಲ್ಲ ಅದಕ್ಕೆ ಕಡ್ಕೊಳ ಅಪ್ಪ ಅವ್ರು ಏನಂತಾರ ಪ್ರಾಯಕ್ಕೆ 20 ಪ್ರಾಯದಾಗ ಹಾಯಕ 30 ರಾತ್ರಿಗೆ ಹೋದವು 50
ವಾಯುಕ ಇಲ್ಲ ಗೊತ್ತ ಹೇಳ್ತಾರ ಅವರು. ಹೌದ್ ಹೌದ್ರಿಪ್ಪ. ಒಂದು 50 ವರ್ಷ ಆಯುಷ್ಯ ಅದಪ್ಪ ನಮಗಂದ್ರೆ 25 ವರ್ಷ ಅಂತೂ ನಿದ್ದಿನೇ ಮಾಡ್ಬೇಕು. ಹೌದು. ಮತ್ತೆ ಬೆಳಿಲಕ್ಕಿಟ್ಟು ಟೈಮ್ ನಮ್ಮ ಅಧಿಕಾರದೊಳಗೆ ಎಷ್ಟು ವರ್ಷ ಸಂಸಾರ ಮಾಡ್ದಂಗೆ ಆಗ್ತದ್ರಿ. ಸುಮ್ಮ ತಿಳ್ಕೊಂಡಿವಿ ನಾವು ಏನು. ಅದಕ್ಕೆ ಜ್ಞಾನಿಗಳ ಸಾರಿ ಸಾರಿ ಹೇಳ್ಯಾರ, ಬರೇ ಭ್ರಮಿಯೋಳು ಬಿದ್ದು ಕೆಡಬೇಡವೆಲೋ ಮರುಳೆ, ಲೌಕಿಕವೇ ನೆಂಬಿ ಪರವಸ್ತುವಿನ ಮರೆತು ಬರೇ ಭ್ರಮಿಯೋಳು ಬಿದ್ದು ಹೌದ್ ಹೌದ್ರಿಪ್ಪ. ಸಂಸಾರ ಮಾಡೋದ್ರಲ್ಲಿ ಪರಿಯದ. ಜ್ಞಾನಿಗಳು ಮಾಡ್ಯಾರ ಸಂಸಾರ, ಅವ್ರು ಮಾಡಿಲ್ಲೇನು? ಬಸವಣ್ಣಗೆ ನಮ್ಗೆ ಒಂದೇ ಹೆಂಡ್ರಿದ್ರಿ ಅಡ್ಡವ ಅವನಿಗೆ, ನೀಲಾಂಬಿಕೆ ಗಂಗಾಂಬಿಕೆ ಅಂತೇಳಿ. ಖರೆ ಕಾರಣಿಕವಾಗಿ ಮಾಡ್ಯಾರ ಅವರು. ನಾವು ಅದರಾಗೆ ಸಿಗಿಬಿದ್ದೀವಿ. ಅದಕ್ಕೆ ನಮಗೆಲ್ಲ ಮುಂದಿಂದ ಏನೂ ಕಾಣಿಸಲ್ಲ. ಅದಕ್ಕೆ ಅವಾಗ ಕಳಕಳ ನಿಕಂಡು ತುಂಬ ನೀರು ತಂದು ನನ್ನ ಜನ್ಮ ವ್ಯರ್ಥ ಆಯ್ತಲ್ಲ. 36 ವರ್ಷ ರಾಜಕೀಯ ಮಾಡಿದ್ರೆ ಅದರದೇ ಒಂದು ವೈಭವ ಭೋಗಿಸ್ತಿದ್ದೆ. ಮತ್ತಿದು ಅಪ್ಪನೇ ಉಪದೇಶ ಸಿಕ್ಕರೆ ಅದರದ್ದು ಏನದ ಸಭೆ ಸುಖ ಕಾಣ್ತಿದ್ದೆ. ನಂದು ಅಗಸರ ನಾಯಿ ಹಂಗಾಯ್ತಲ್ಲ ಜನ್ಮಂದ ಖಾಜ. ವಿಚಾರ ಮಾಡಿ ನನಗೆ ಸಾಕು, ಈ ತೊಗಲಿನ ಹಂಗ ನನ್ನ ಅಧಿಕಾರದ ಹಂಗ ತಲೆಯಾಗ ಬಂದೆ ನನಗೆ ಕೆಡಿಸ್ತಲ್ಲ ಅಂದವ. ಸಾಕು, ಈ ತೊಗಲಿನ ಪಾಕಿಟದ ಹಂಗ ಇವತ್ತಿಗೆ ಬಿಡ್ಬೇಕಿದು, ವೈರಾಗ್ಯ ಎತ್ತ ಕಾಜಾಗ. ಅದಕ್ಕೆ ಮುಂದೆ ಹೇಳ್ತಾರ ಮಡ್ಯಾಳಪ್ಪನವ್ರು ಏನ್ ಹೇಳ್ತಾರ, ಆವ ಭಯವು ಇನ್ನೇನಮಗ ಮರಣವೇ ಮಾನವೀಯ ಆದಮಗ ಹೇಳ್ತಾರ ಅವರು. ಹಿಂದಿನ ಪದ್ಯದಾಗ ಏನ್ ಹೇಳ್ತಾರೆ, ಹಿಂದಿನ ಸ್ಟೇಜ್ನೊಳಗ ಮರಣ ಬಂದರೇನು ಸಿಟ್ಟಿಲ್ಲ, ಮಾತಿಳದ ಮಹಾತ್ಮರಿಗೆ ಬಿಟ್ಟಿಲ್ಲ, ಲಟಿಪಿಟಿ ಸಂಸಾರ ನೇಟಿಲ್ಲ, ಕಟ್ಕೊಂಡು ಯಾರೇನು ದಾಟಿಲ್ಲ ಅಂತ ಹೇಳ್ತಾರೆ ಮಡಿವಾಳಪ್ಪ. ಇಲ್ಲಿ ಮುಂದೆ ವೈರಾಗ್ಯದೊಳಗೆ ಏನ್ ಹೇಳ್ತಾನೆ ಮಡಿವಾಳ ಶಿವಯೋಗಿ, ಆವ ಭಯವು ಇನ್ನೇನಮಗ ಮರಣವೇ ಮಾನವೀಯ ಆದಮಗ ಹೇಳ್ತಾನ. ಸಣ್ಣ ಹುಟ್ಟುದು ಸಾವುದು ಜೀವ ಭಾವ ಭ್ರಮಿ, ಸಾವೇ ಸಾವು ನೋವೇ ನಮಗ, ಆವ ಭಯವು ಇನ್ನೇನಮಗ ಮರಣವೇ ಮಾನವೀಯ ಆದಮಗ ಹೇಳ್ತಾನೆ. ಸಾಕು ಅಂತ ಹೇಳಿ ಗುರುನಾಥ ಪೂಜಾಕ್ ಬರುವಂತ ಟೈಮ್ ನೋಡ್ಕೊತ ಕೂತ ಕಾಜ. ಮುಂದೆ ಏನಾಗ್ತದಂದ್ರ, ಎಷ್ಟು ಕೇಳಿ ಬಂದೆನ ಮಾಜಂದ, ಎಂಥ ಘಾತಕ ನನ್ನ ಗುರುವ, 36 ವರ್ಷ ದುಡಿದ್ರು ಬೋಧ ಕೊಟ್ಟಿಲ್ಲ ಇಂದಿಗೆ, ಈಗ ಬೋಧ ಕೊಳ್ಳಾಕ ಹತ್ಯಾನಪ್ಪ ಬಂದ ಮಂದಿಗೆ, ನನಗ ಯಾಕ ಹಾಕಿರಬೇಕಪ್ಪ ಇಂಥಾರಿಂದಿಗೆ. ಬಾರದ ಟೈಮ್ ಬರುವ ತನಕ ಊಟ ಮಾಡದೆ ಹಾಗೆ ಕೂತ, ಮತ್ತ ಗುರುಗಳು ಎದ್ದ ಬಂದ್ರು ಝಳಕಿನ ಟೈಮಿಗೆ, ಕಾಜ ತಲೆ ಕೊಟ್ಟು ಮಲಗಿಕೊಂಡ್ರು ಬಚ್ಚಲ ಮೂವರಿಗೆ. ಕಾಜ ತಲೆ ಕೊಟ್ಟು ಮಲಗಿಕೊಂಡ್ರು ಬಚ್ಚಲ ಮೂವರಿಗೆ. ಗುರು ಸ್ನಾನ ಮಾಡುವಾಗ ನೀರು ಹೊರಗ ಹೋಗಲಿಲ್ಲ, ಬರ್ಚಿ ತಂದು ಚುಚ್ಚಿದಾರು ನೀರಿನ ದಾರಿಗೆ, ರಕ್ತ ಬರ್ಲಿಕ್ಕತ್ತಿದ್ದು ತಲೆ ಒಡೆದು ಚೂರು ಚೂರಾಗಿ, ನಾನೇ ಇದ್ದೀನೆಂದು ಬಂದ ನಮಾಜ ಹೇಳುವಲ್ಯಾರಿಗೆ. ಹೊರಗೆ ಬಂದು ಗುರುಗಳಂದ್ರು, ಶಬ್ಬಾಸ್ರೇ ಬಂದೆ ನಮಾಜ, ನಿನಗೂ ಹೋದ ಕೊಡ್ತೀನಿ ಮಗು ಬಡಬೇಡ ಸಿಟ್ಟಿಗೆ, ವಚನ ತಗೊಂಡ ಮ್ಯಾಲ ಪಾದ ಹಿಡಿದ ಗುರುವಿನ ಗಟ್ಟಿಯಾಗಿ. ವಚನ ತಗೊಂಡ ಮ್ಯಾಲ ಪಾದ ಹಿಡಿದ ಗುರುವಿನ ಗಟ್ಟಿಯಾಗಿ. ಆತಗ ಸಿಕ್ಕಿತೋ ಬೋಧ ಬಿಟ್ಟ ವಾಕುವಾದ, ಸತ್ಯಾತ್ಮ ಆಗಿ ತೋರಿದ ಗುರು ಕರುಣ, ತೋರಿದ ಗುರು ಕರುಣ. ಎಂದಿಗೆ ದೂರವನ ಜನನ ಮರಣ, ದೂರವನ ಜನನ ಮರಣ. ಇಲ್ಲಿಗೆ ಮುಗಿತ್ರಿ ಒಂದ ಸಂದ, ಹೇಳಬೇಕಾದ್ರ ಮುಂದ ಕಾಣುವುದಿಲ್ಲ ಚಂದ ಶರಣರ ಪುರಾಣ.
ಕೊಡಬೇಕಾದ್ರ ಶಿಷ್ಯನನ್ನುವ ತಿಳಿಯಬೇಕು. ಅಂದ್ರ ಬೋಧ ಕೊಡ್ತಾರ, ಅದು ಆಗುದು ಉದ್ಧಾರ. ಈಗ ತಿಳಿಲಾದಕ ಎಷ್ಟೋ ಮಂದಿ ಕೊಡ್ತಾರ ಬದ್ದಾರ, ಅದು ಶುದ್ಧೀಕರಣ ಆಗುವುದಿಲ್ಲ, ಆಗುದು ಮುಡುದಾರ. ಗುರುವನುಗಾಗಿ ನಮ್ಮ ಕಾಜ ಪ್ರತಿ ವರ್ಷದ ಮೇಲೆ ನೀವು ಚಿತ್ತವಿಟ್ಟು ಕಾಜ ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ, ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕರ್ಣೇನ ಬಳಕೊಂಡ. ಕೌರವರ ಬೆನ್ನ ಶಕ್ತಿ ಪಾಂಡವರಲ್ಲಿ ಹುಟ್ಟಿ ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ, ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕರ್ಣೇನ ಬಳಕೊಂಡ. ಕೌರವರ ಬೆನ್ನ ಶಕ್ತಿ ಪಾಂಡವರ ಸೈನ್ಯ ಕಡಿಮೆ ಐತೆ ಅಂತ ಶಕುನಿ ಕೇಳ್ಕೊಂಡ. ಹಿಂಡ ಅನೀತಿ ಹಂಡ ಮಕ್ಕಳ ಗುಡಾನೆ ಹೊಳಕೊಂಡ. ಕುಂಡ ಪಂಡರಿ ಪೇಚಿಗೆ ಸಿಕ್ಕು, ಕುಂಡ ಪಂಡರಿ ಪೇಚಿಗೆ ಸಿಕ್ಕುತ್ತಾನ ಅಭಿಮಾನ ಕಳ್ಕೊಂಡ. ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ, ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕರ್ಣೇನ ಬಳಕೊಂಡ. ಪಾಂಡವರಲ್ಲಿ ಹುಟ್ಟಿ ದಶರಥ ರಾಜಾಗ ಬಿಟ್ಟಾಳ ಕೈಗೆ ಕೈವಚ್ಚಿ ತಕ್ಕೊಂಡ. ಮೋಸ ಹೋಗಿ ರಾಜ ಭಾಷೆ ಕೊಟ್ಟನೋ ವಚನ ಕಸಿಕೊಂಡ. ಮೋಸ ಮಾಡ್ಯಾರೆಂದು ಮನನುಷಿ ಮನಿಯಾಗ, ಮೋಸ ಮಾಡ್ಯಾರ ಮನನುಷಿ ಮನಿಯಾಗ ರಾಮೇಣ ಮಕ್ಕೊಂಡ. ಪಾಂಡವರಲ್ಲಿ ಹುಟ್ಟಿ ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ, ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಕರ್ಣೇನ ಬಳಕೊಂಡ. ಕೌರವರ ಬೆನ್ನ ಶಕ್ತಿ ಪಾಂಡವರಲ್ಲಿ ಹುಟ್ಟಿ ಹರಿಚಂದ್ರಾಗ ವಿಶ್ವಾಮಿತ್ರ ಕಾಡಿ ನಿಮಿತ್ತ ಹೊತ್ತುಕೊಂಡ. ಕಾಡಿ ಕಾಡಿ ಕಡಿಗೊಮ್ಮ ತನ್ನ ತಪ್ಪು ತಾನೇ ಎತ್ತುಕೊಂಡ. ವಿಕ್ರಮ ರಾಜಾಗ ಪರಿಪರಿ ಕಾಡಿ, ವಿಕ್ರಮ ರಾಜಾಗ ಪರಿಪರಿ ಕಾಡಿ ಶನಿಯನ್ನು ಕಿತ್ತುಕೊಂಡ. ಕೌರವರ ಬೆನ್ನ ಶಕ್ತಿ ಪಾಂಡವರಲ್ಲಿ ಹುಟ್ಟಿ ವಸತಿ ಒಳಗ ಹೆಸರಾದ ಅಂದೇವಾಡಿ ಹಿಂದ ಬೀರಗೊಂಡ. ಬೀರಗೊಂಡಗಾಗಿ ಮಾಳಪ್ಪ ಹೆಗ್ಗೇರಿ ಕೆರಿಯ ಹಾರಿಕೊಂಡ. ಹರದಾಸ್ ಗೈ ಬಿಷಾಗ ವಂಚಿಸಿ ಮಂಗಳೂರ, ಹರದಾಸ್ ಗೈ ಬಿಷಾಗ ವಂಚಿಸಿ ಮಂಗಳೂರು ದುರ್ಗಿ
ರವಿ ಕಾಣಿಸಲಾದ ವಸ್ತು ಕವಿ ಕಂಡಿದ್ದಾನಂತ ಹೇಳ್ತಾರೆ, ಸುಳ್ಳಲ್ಲ. ಹೌದ್ರಿಪ್ಪ, ಹಾಗ್ರಿ. ಅದು ಪಲಿಯೊಳಗೆ ಇಟ್ಟಿರ್ತಾರೆ, ಕೊನೆಯ ಶಬ್ದದೊಳಗೆ ಇಟ್ಟಿರ್ತಾರೆ ಅಮೂಲ್ಯವಾದ ವಿಷಯಗಳು. ಹೌದು ಅಂಥ ಕವಿಗಳಿಗೆ ಸಹಿತ ಕೆಲವೊಂದು ಮೋಸ ಮಾಡುವಂಥ ಜನ ಆದ್ರೆ ಹೌದ್ರಿಪ್ಪ, ಅದಕ್ಕೆ ಹೇಳ್ತಾರೆ ನೋಡ್ರಿ, ಉಸ್ತಾದ ಗೈಬಿಷಾಗ ವಂಚಿಸಿ ಮಂಗಳೂರು ದುರ್ಗ್ಯಾ ಸುಖ ಉಂಡ ಅಂತೇಳಿ. ಮಂಗಳೂರು ದುರ್ಯೋಧನ ತಿದ್ದು ನೋಡ್ರಿ ಒಬ್ಬ, ಹೌದು ಅವ ಹೆತ್ತಿ ಅವರು ಪುಸ್ತಕಗಳು ಕಾಳು ಮಾಡಿ ಯಾರಿಗಾರೆ ಮಾರಾಟಕ್ಕೆ ಮಾಡಿ ತನ್ನ ರಕ್ಷಣೆ ಮಾಡ್ಕೊಂಡ. ಅದಕ್ಕೆ ಅವ್ರು ಮುದ್ರಾದಾಗ ಹೇಳ್ಯಾರ, ಉಸ್ತಾದ ಗೈಬಿಷಾಗ ವಂಚಿಸಿ ಮಂಗಳೂರು ದುರ್ಗ್ಯಾ ಸುಖ ಉಂಡ ಅಂತ ಹೇಳ್ಯಾರ. ಹೌದ್ರಿಪ್ಪ, ಇರ್ಲಿ. ಅದಕ್ಕೆ ಏನು ಹೇಳ್ತಾರೆ ಅವರು, ಭೀರಗೊಂಡಗಾಗಿ ಮಾಳಪ್ಪ ಹೆಗ್ಗೇರಿ ಕೆರಿ ಹಾರಿಕೊಂಡ ಅಂತ ಹೇಳ್ತಾರೆ ಅವರು. ಹೌದ್ರಿಪ್ಪ, ಹೆಗ್ಗೇರಿ ಕೆರಿ ಹಾರಿಕೊಂಡ. ಈ ವಾಕ್ಯದೊಳಗೆ ಇಡೀ ಹಾಲು ಮತದ ಭೇದನೆ ಅಡಿಗೆದ್ರಿ. ಅದ್ರಾಗ ಹಂಗ್ರಿಪ್ಪ 4 ವೇದ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮ 108 ಉಪನಿಷತ್ತಾದಿಗಳು ತೆಗೆದು ನೋಡ್ರಿ. ಏನ್ ಹೇಳ್ತಾವ್ರಿ? ಶಿಷ್ಯರೇ ಗುರುವಿಗಾಗಿ ದುಡ್ದಾರ. ಹಾಲು ಮತದ ಜಾಡಿಯಲ್ಲಿ ಹಂಗಿಲ್ಲ. ನಾ ಎಷ್ಟು ಕಾಡಿದ್ರೆ ಸಹಿತ ನನಗೆ ಬಿಟ್ಟು ಹೋಗಲಾರ್ದಂತ ಒಬ್ಬ ಶಿಷ್ಯ ಬೇಕಂತೇಳಿ 12 ಎಳ್ಳಿ 24 ವರ್ಷ ಅನುಷ್ಠಾನ ಮಾಡಿದ್ರು ದೇವಿಗಿರಿಯಲ್ಲಿ ಗುರು ಬೀರದೇವರು. ಹೌದ್ರಿಪ್ಪ, ಮುಂದೆ ಏನಾಯ್ತ್ರಿ? ಒಬ್ಬ ಮಾಳಪ್ಪ ಪಡ್ಕೊಳಕ ಮೊದಲ 12 ವರ್ಷ ಗತಿಸಿ ಹೋಯ್ತು. ಸಾಕ್ಷಾತ್ ಭಗವಂತನ ಬಂದು ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನಪ್ಪ, ನಿನಗೇನು ಬೇಕು ವರು ಕೇಳು ಅಂದ. ಅವಾಗ ಹೇಳ್ತಾನೆ ಬೀರಲಿಂಗೇಶ್ವರ, ನನಗೇನು ಬೇಕಾಗಿಲ್ಲ. ಜಗತ್ತದೊಳಗೆ ಒಂದು 3-4 ಚೀಲ ಜ್ವಾಳ ಬೆಳೆದು ಎಲ್ಲ ನಾವ ಮಗ ದೇವರನ್ನ ಕಂಪನಿ ಭಾಳ ಇರ್ತಾವ್ರಿ. ಮತ್ತ ನಾ ಎಷ್ಟು ಕಾಡಿದ್ರೆ ಸಹಿತ ನನಗೆ ಬಿಟ್ಟು ಹೋಗಬಾರ್ದು. ಅಂತ ಮಂದಮತಿಗಳಿಗೆ ಮಾತ್ರ ದೇವರು ಇಲ್ಲೇ ಅದನ್ನಂತ ತೋರ್ಸ ಒಬ್ಬ ಮಗ ಬೇಕಾಗ್ಯಾನ. ಅದು ನಿನಗೆ ಸಾಧ್ಯ ಇದ್ರೆ ಕೊಡು, ಇಲ್ಲದಿದ್ರೆ ಜಾವ ಅಂದವ ಪರಮಾತ್ಮಿಗೆ. ಹುಡುಗಟ್ಟಿಗೆ ಮಾತಲ್ಲ. ಈ ಬೀರಲಿಂಗೇಶ್ವರ ಮಾರ್ಗ ನಮಗೆ ಎಲ್ಲಿ ಹಿಡಿದು ಗುರ್ತದಂದ್ರ, ಆಂಧ್ರದೇವಿ ಆನಂದರಾಯ ಅವರಿಂದ ತ್ರಿಪುರೇಶ್ವರ ಅರಸ, ತ್ರಿಪುರೇಶ್ವರ ಅರಸನಿಂದ 7 ಮಂದಿ ಹೆಣ್ಮಕ್ಳು, ಕಡಿಹುಟ್ಟು ಕಮಲಮ್ಮನಿಂದ ಆಕಾಶ ಬ್ರಹ್ಮ, ಆಕಾಶ ಬ್ರಹ್ಮಲಿಂದ ಬೀರಲಿಂಗೇಶ್ವರ. ಇದು ಬೀರಣ್ಣ ದೇವರ ಮಾರ್ಗ. ಇನ್ನು ಮಾಳಿಂಗರಾಯನ ಮಾರ್ಗ ಅಂದ್ರೆ ಇವರು 7 ತಲೆ ಧರ್ಮರು. ಇವರು ಆವರಂಗ ಪಟ್ಟಣದವ್ರು. ಮೊದಲ ಆವರಂಗ ಪಟ್ಟಣದ ಆದಿರಾಯನ ಮಕ್ಕಳು ಆಜಗರಾಯ, ಬೀಜಗರಾಯ, ಕೆಂಚಗೌಡ, ಕರಿಗೌಡ, ಆಲಕರಾಯ, ಪಾಲಕರಾಯ, ಜಂಬಕರಾಯ, ಬಂಬಕರಾಯ, ತುಕ್ಕಪರಾಯ, ಸ್ವಾಮರಾಯ ತಿಳಿದುಕೊಂಡು ಇದು 7 ತಲೆ ಧರ್ಮರ ಮಾರ್ಗ. ಈ 7 ತಲೆ ಧರ್ಮರಿಗೆ ಪೂರ್ವೆಯಲ್ಲಿ ಗುರು ಗೋರಖನಾಥ, ಮಾಳಪ್ಪ ದೇವರಿಗೆ ಒಬ್ಬರಿಗೆ ಸಂಬಂಧಪಟ್ಟವರು ಬೀರಲಿಂಗೇಶ್ವರರು. ಅವಾಗ ಭಗವಂತ ಹೇಳಿದ, ನೀನು ಇನ್ನೂ 12 ವರ್ಷ ಇಲ್ಲೇ ಕುಂಡ್ರು, ನೀನು ಶಿಷ್ಯೋತ್ತಮ ಎಲ್ಲಿ ಹುಟ್ಟಿ ಏನು ಕಾಯಕ ಮಾಡ್ತಾನೆ ಅನ್ನೋದು ನಾ ಬಂದು ಹೇಳ್ತೀನಿ ಅಂತ ಹೇಳಿ ಭಗವಂತ ಅದೃಶ್ಯ ಅಲ್ಲ. ಈ 7 ತಲೆ ಧರ್ಮದ ಪವಿತ್ರ ಮಾರ್ಗದಲ್ಲಿ ಹುಟ್ಟಿ ಬಂದ ತುಕ್ಕಪರಾಯ ಅಮೃತಬಾಯಿಗಳ ಪುಣ್ಯ ದಂಪತಿಗಳ ಹೃದಯದಿಂದ ಜಕ್ಕಪರಾಯ ಮಾಳಿಂಗರಾಯ ಇಬ್ಬರು ಅಣ್ಣತಮ್ಮರು ಹುಟ್ಟಿ ಬಂದರು. ಜಕ್ಕಪರಾಯ ಮಾಳಿಂಗರಾಯ ಹೆಂಗಿದ್ರಿ? ನಾವು ಈ ಸದ್ಯ ಮಂದಿ ಮಕ್ಕಳು ಇದ್ದೀವಿ ಅಂದ್ರೆ ಮುಖರೇ ಬೇರೆ ಅದಾವ, ಧ್ವನಿಯರೇ ಬೇರೆ ಅದ, ನಡಿಗೆರೇ ಬೇರೆ ಅದ. ಯಾವ ಜಕ್ಕಪ್ಪ ಯಾವ ಮಾಳಿಂಗರಾಯ ಗುರುತಾಗ್ತಿಲ್ಲ, ಒಂದೇ ನಮೂನಿ ಇದ್ರತ್ತವ್ರು. ಅವ್ರು ಹುಟ್ಟದ ಒಂದು 10, 12, 13 ವರ್ಷದವ್ರು ಆಗಿರ್ಬಹುದು. ಆ ಹೆಗ್ಗೇರಿ ಕೆರೆಯಲ್ಲಿ ಬಾಣಭತ್ತನಿಗಳನ್ನು ತೆಗೆದುಕೊಂಡು ಬೇಟೆಯಾಡೋಗೋಸ್ಕರ ಅಲೆದಾಡ್ತಿದ್ರು. ಅವಾಗ ಭಗವಂತ ಆಕಾಶವಾಣಿ ಆಯ್ತು, ನೋಡಪ್ಪ ನೀನು ಶಿಷ್ಯೋತ್ತಮ ಮಾತ್ರ ಅಲ್ಲಿ ಹೆಗ್ಗೇರಿ ಕೆರೆಯಲ್ಲಿ ಬೇಟೆ ಆಡ್ಲಕ್ ಬಂದನ, ಅವನಿಗೆ ಹ್ಯಾಂಗ್ ಕರ್ಕೊಂಡು ಹೋಗ್ತೀನಿ ನೋಡೋದು ನಿನ್ನ ಕರ್ತವ್ಯ ಅಂತ ಹೇಳ. ಯಾವಾಗ ನನ್ನ ಶಿಷ್ಯೋತ್ತಮ ಬೇಟೆ ಆಡ್ಲಕ್ ಬಂದನಂದ್ರೆ ನಾನೇ ಒಂದು 2 ರೂಪ ಧಾರಣ ಮಾಡ್ಕೋಬೇಕಂದ ಚಿಗರಿ ರೂಪ ಧಾರಣ ಮಾಡಿಕೊಂಡು ಇಬ್ರು ಅಣ್ಣತಮ್ಮರ ಮುಂದೆ ಹಾಯ್ದು ಪಾಸ್ ಆಗಿಬಿಟ್ರು. ಅವಾಗ ಹೇಳ್ತಾನ ತಮ್ಮನಾದಂತ ಮಾಳಿಂಗ ದೇವರು ಅಣ್ಣಗೆ ಹೇಳ್ತಾನೆ ಜಕ್ಕಪರಾಯಿಗೆ, ಅಣ್ಣ ನೀ ಸಾವಧಾನದಿಂದ ಬಾ, ಹೈರಾಣಾಗಬೇಡ. ಈ ಎರಳಿ ಶಬ್ದ ಪಾತಾಳದಲ್ಲಿ ಹೋದ್ರು ಸರಿ, ಆಕಾಶದಲ್ಲಿ ಹೋದ್ರು ಸರಿ, ಮರಳಿ ಜನನೀಯ ಗರ್ಭದಲ್ಲಿ ಹೋದ್ರು ಸಹಿತ ಅದಕ್ಕೆ ಸೀಳಿ ತರ್ತೀನಿ, ನೀ ಹೈರಾಣಾಗಬೇಡ ಅಂದವನೇ ಬೆನ್ನ ಹತ್ತಿ ಬಿಟ್ಟ. ಅವ ಮಾಯಕವಾರ ದೇವ್ರು ಇವನ ಕೈ ಹೆಂಗ್ ಸಿಗ್ತಾನ್ರಿ? ಹೆಗ್ಗೇರಿ ಕೆರೆ ಒಳಗೆ ಹಾರ್ಕೊಂಡ್ ಬಿಡುತ್ತೆ ಚಿಗರಿ. ನನ್ನ ಕೈ ಒಳಗಿಂದ ಎರಳಿ ಪಾಸ್ ಆಯ್ತು ಅಂತ ತಿಳ್ಕೊಂಡು ಬೆನ್ನಿಂದ ಮಾಳಪ್ಪ ದೇವರು ಹಾರ್ಕೊಂಡು ಬಿಟ್ಟ. ತನ್ನ ಶಿಷ್ಯೋತ್ತಮನ ತೆಗೆದುಕೊಂಡು ಶಬ್ದ ಪಾತಾಳ ಕೇಳಿದ್ರು ಗುರು ಬೀರ ದೇವರು. ಅವಾಗ ಅಣ್ಣನಾದಂತ ಜಕ್ಕಪರಾಯ 10 ಕಣ್ಣು ನಿಂಬಿ ಹೋಳಿನಂತೆ ಆಗಿ ಹೊತ್ತು ಮುಳುಗು ಸಮಯದಲ್ಲಿ ಹೇಳ್ತಾ ಇದ್ದ, ನನ್ನ ತಮ್ಮನಾದಂತ ಮಾಳಿಂಗನಿಗೆ ಯಾವ ಮೃಗಜಾತಿ ಕೆರೆ ಒಳಗೆ ಒಯ್ದು ಹತ್ಯೆ ಮಾಡಿಬಿಡ್ತು ಅಂತ ಹೇಳ. ಉಪ್ಪಿಗಿಂತ ರುಚಿ ಇಲ್ಲ, ಮಾತಿಗಿಂತ ಬಂಧು ಇಲ್ಲ. ತನ್ನ ಪೂರ್ವಿಯ ಗೋರಖನಾಥನ ಜಗಲಿಗೆ ತಲೆ ಕೊಟ್ಟು ಮಲಗಿಕೊಂಡಿದ್ದಳು ತಾಯಮ್ಮ. ಸ್ವಪ್ನವಸ್ಥೆ ಆಗ್ತದ ತಾಯಿಗೆ. ಅಮ್ಮ
ನನಗೆ ಯಾರು 5 ಬಳ ಹಚ್ಚಿ ಏನು ಮಾಡೇ ಇಲ್ಲ. ಹೌದು, ಯಾರು ಏನು ಮಾಡಿಲ್ಲ. ನಾಳೆಗೆ ನೀವು ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರ್ಕೊಂಡು ಹೌದು 7 ಬಂಡಿ ಅನ್ನ, 700 ತೆಂಗಿನಕಾಯಿ, 700 ನಿಂಬೆ ಹಣ್ಣ, ಹೌದು ಇವೆಲ್ಲ ಸಾಹಿತ್ಯಗಳನ್ನು ನೀವು ತಗೊಂಡು ಹೆಗ್ಗೇರಿ ಕೆರೆಗೆ ಬರೀ. ನನ್ನ ಹಾಲು ಮತ್ತು ದೇವರಿಗೆ ನಾನು ತಗೊಂಡು ಹೇಳ್ತೀನಿ ಅಂದವು. ಹೌದು ಹೌದ್ರಿಪ್ಪ, ಮುಂದೆ ಏನ್ ಮಾಡ್ತಾರ್ರಿ? ಮರುದಿವಸ ಎಲ್ಲ ಸಲಕರಣೆಗಳು ತೆಗೆದುಕೊಂಡು ಗಾಬರಿಗೊಂಡು ನಿಂತಿದ್ದಾರೆ ಸುತ್ತೆಲ್ಲ. ಹೌದು ಸಪ್ತ ಪಾತಾಳದಲ್ಲಿ ಗುರು ಬೀರ ದೇವ್ರಿಗೆ ಕೇಳ್ತಾರೆ, ಮಾಳಿಂಗ ದೇವರಿಗೆ, ಮಗನೇ ಏನಂತ ಕೇಳ್ತಾರಪ್ಪ? ನಾನು ಎಷ್ಟು ಕಾಡಿದ್ರೆ ಸಹಿತ ನನ್ನ ಬಿಟ್ಟು ಹೋಗುದಿಲ್ಲತ್ತ ನನ್ನ ಪಾದ ಮುಟ್ಟಿ ವಚನ ಕೊಡು, ಹೌದು ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಅಂದ. ಹೌದು ಹೌದ್ರಿ. ಅವಾಗ ಮಾಲಿಂಗ ದೇವರು ಹೇಳ್ತಾನೆ, ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮಯ ಶ್ರೀ ಗುರುವೇ ನಮ ತಿಳಿದುಕೊಂಡು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದದ ಜೈಘೋಷ ಆದ ಗುರುಗಳೇ. ಹೌದು ಸಪ್ಪನಾರ್ಯಾದರೂ ಹೇಳ್ತಾರೆ, ನಂಬಲೆ ಮನವೇ ಹಂಬಲಿಸದಿರು ಬರಿದೆ, ನೆಂಬಿಗೆನೆ ಸಾಂಬಲಿಸೋದಕ್ಕೆ ಕಾರಣ ಅಂತ ಅವರು ಹೇಳ್ತಾರೆ. ಹೌದ್ರಿಪ್ಪ, ಹೇಳಿ. ಬಸವಣ್ಣ ಹೇಳ್ತಾನೆ, ನೆಂಬಿ ಕರೆದೊಡೆ ಓ ಎಂಬನು ಶಿವನೇ ಅಂತ ಹೇಳ್ತಾರೆ. ಹೌದು ಹೌದ್ರಿಪ್ಪ. ನಿನ್ನನ್ನು ನೆಂಬಿ ನಾನು ಅಪನೆಂಬಿಗೆ ಮಾಡಿ ಎಲ್ಲಿ ಹೋಗುವುದಿಲ್ಲ ಗುರುವೇ, ನನ್ನನ್ನು ಮುಟ್ಟಿ ಉದ್ಧಾರ ಮಾಡುವಂತ ಬೇಡಿಕೊಂಡ. ಹೌದು ಹೌದ್ರಿ. ಮೂಲ ತತ್ವದ ಉಪದೇಶಕರಣದಲ್ಲಿ ಹೇಳಿದ ಕ್ಷಣ 7 ಗಜದ ಕಲ್ಲಾಗಿ ಬಿದ್ದರು ಸಪ್ತ ಪಾತಾಳದಲ್ಲಿ ಗುರು ಬೀರದೇವರು. ಹೌದು ಹೌದ್ರಿಪ್ಪ, ಮುಂದೆ ಏನ್ ಮಾಡ್ತಾರ್ರಿ? ಅಪಾರವಾದ ಶಕ್ತಿಯಿಂದ ಕಲ್ಲನ್ನೇ ತಗೊಂಡು ಮಾಳಿಂಗ ದೇವರ ಆ ಕೆರೆ ಒಳಗೆ ಎದ್ದ. ಇಲ್ಲಿ ಜನಸಮೂಹದಾಗ ನಿಂತಿದ್ರಲ್ರಿ ಅವ್ರ ಅಣ್ಣನಾದಂತ ಜಕ್ಕಪ್ರಾಯ ಏನಂತ ಅನ್ನೋದಕ್ಕೆ ನೋಡಿ, ಏನಂತಾನ್ರಿಪ್ಪ? ಸ್ವಾಮಿ ನಮ್ಮೈ ದೇವರ ಬಂದಾನ ಬನ್ನೀರೇ ಗೆ, ಗುರುವೇ ನಮ್ಮೈ ದೇವರ ಬಂದಾನ ಬನ್ನೀರೇ ಗೆ ಅನ್ನುವಂತ ಶಬ್ದ ಹೌದು ಜಕ್ಕಪ್ರಾಯನ ಮುಖದಿಂದ ಬಂದಿದ್ದು ಮೊದಲ. ಹೌದು ಹೌದ್ರಿಪ್ಪ. ಹಾಲು ಮತಕ್ಕೆ ಇವತ್ತಿಗೆ ಹೊಸ ಶಕ್ತಿ ಬರ್ತಂತ ಹೇಳಿ ಈ ಡೊಳ್ಳಿನ ಸಂಘದವರೆಲ್ಲ ಮೊದಲು ದೇವರಿಗೆ ಕರೆದೇ ಡೊಳ್ಳಿನ ಪದ ಹಾಡ್ತಾರೆ. ಹೌದು ಹೌದ್ರಿಪ್ಪ. ಒಬ್ಬೊಬ್ಬರಿಗೆ ನಮ್ಮ ದೇವ್ರ ಗೌಡಗದು ಡೊಳ್ಳಿನ ಪದ ಹಾಡಿದ್ರೆ ಜಗಲಿ ಮ್ಯಾಗಿನ ಕಂಚಿನ ಮೂರ್ತಿಗಳು ಕುಣದಾವ. ಹೌದು ಹೀಗೆಲ್ಲ ಚೂಡಿದಾರ ಕಂಪನಿ ತಯಾರಾಗ್ಯಾವೆಲ್ಲ ವ್ಯವಹಾರದೊಳಗೆ ತಂದವ ಅವು ಪೂಜಾರಿಗಳು. ಏನು ಮಾಡೋದು? ಹಿಂದೆ ದೇವ್ರಗೌಡರು ಮತ್ತು ಈ ನಮ್ಮ ನಿಡುವಣಿ ಸುರೇಶ್ ಅವ್ರಿಗೆ, ಕುಲಕರ್ಣಿ ಅವರಿಗೆ ಬಾಗಿಲು ಹಾಕಿದ್ರೆ ಇಲ್ಲಿ ಹುಲಿಜಯಂತಿ ಒಳಗೆ ಅವನ ಕಟ್ಟಿನ ಪ್ರತ್ಯೇಕದ್ರೆ ಅದ್ರ ಮ್ಯಾಗ ಯಾರು ಹಾಡಂಗಿಲ್ಲ. ಹೌದು ಹಾಡಂಗಿಲ್ಲ. ಅಲ್ಲಿ ತಯಾರಿದ್ದ ಸುರೇಶ. ಹೌದು ಇಂಥ ಶಕ್ತಿ ಅದ ಬಾಲ್ ಮತದ ಹುಡುಗಟ್ಟಿಗೆಲ್ಲ. ಇವೆಲ್ಲ ಚೂಡಿದಾರ ಕಂಪ್ನಿ ತಯಾರಾಗಿ ಯಾವಾಗ ಕಚ್ಚಿ ಬಿಚ್ಚಿ ಹಾಡ್ಕೋತ ಇವು ಎದ್ಬಿಟ್ಟು ಅವ್ನು ದಾರು ಕುಡ್ಕೋತ ಸುಳ್ಳು ಬಣ್ಣದ ಏನೇನು ಹೇಳ್ಕೊತ ಸುಳ್ಳು ಸಿದ್ರೆ ತಯಾರಾಗ್ಯಾರಿ. ಏಪ್ಪ ನೀವು ಸಿಟಿಗೆ ಬಂದಿರಿ ಮತ್ತು ಯೂಟ್ಯೂಬ್ದವ್ರು ಪೂಜಾರಿಗಳು ಇದ್ದೀರಿ. ಹೌದು ಇಲ್ಲಿ ಊರಾಗ ಭಾಳ ಮಂದಿ ಅದಕ್ಕೆ ಎಂಥ ಶಕ್ತಿ ರೀ ಅವರಲ್ಲಿ. ಬರೀ ಕಂಬಳಿ ಬೀಸಿದ್ರೆ ಮಳಿ ತಂದಾನ ಮಾಳಿಂಗರಾಯ. ಹೌದು ಬಂದ್ ಆಗ್ಬೇಕಂದ್ರೆ ಬಂದ, ಚಾಲು ಆಗ್ಬೇಕಂದ್ರೆ ಚಾಲು. ಹೌದು ಹೌದ್ರಿ. ಎಂಥ ಶಕ್ತಿ ಅವ್ರ ಬಲ್ಲಿ. ಹೌದು ಅದಕ್ಕೆ ಒಂದೇ ನಾಲಿಗೆಯಲ್ಲಿ ತೀರ್ಲಾರ ವಿಷಯ ಏನೋ ಗುರುವಿಗಾಗಿ ಮಾಳಪ್ಪ ಹೆಗ್ಗೇರಿ ಕೆರೆ ಹಾರಿಕೊಂಡಂತ ನಮ್ಮ ಗುರುಗಳ ಮುದ್ರೆ ಇಟ್ಟಾರಲ್ಲ, ಅದಕ್ಕೆ ಏನೋ ವಿಸ್ತಾರ ಮಾಡ್ಬೇಕಾಯ್ತು. ಹೌದು ಹೌದ್ರಿಪ್ಪ. ಅದಕ್ಕೆ ಏನಂತಾರ ಅವರು, ಏನಂತಾರಪ್ಪ? ವಸತಿ ಒಳಗ ಹೆಸರಾದ ಅಂದೇವಾಡಿ ಹಿಂದ ವೀರಗೊಂಡ, ವೀರಗೊಂಡಗಾಗಿ ಮಾಳಪ್ಪ ಹೆಗ್ಗೇರಿ ಕೆರೆಯ ಹಾರಿಕೊಂಡ. ಉಸ್ತಾದ್ ಗೈ ವಿಷಾಗ ವಂಚಿಸಿ ಜಗದಾಗ, ಉಸ್ತಾದ್ ಗೈ ವಂಚಿಸಿ ಜಗದಾಗ ಯಾವೇನು ಸುಖ ಅವ್ರವ್ರ